ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ ಮರು ಎಣಿಕೆ ಪ್ರಾರಂಭ ಆಗಿದೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನ ಮಾತ್ರ ಮತ ಎಣಿಕೆ ಮಾಡಬೇಕು ಅಂಥೇಳಿ ಕೋರ್ಟ್ ಆದೇಶಿಸಿದ್ದರಿಂದ ಮತ ಎಣಿಕೆ ಮಾಡ್ತಾ ಇದ್ದಾರೆ. ಆದರೆ ಮತ ಎಣಿಕೆ ಬಂದ ನಂತರ ಅದರ ಫಲಿತಾಂಶವನ್ನು ಪ್ರಕಟ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ. ಇದು ದುರಾಡಳಿತಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಹುಶಃ ನನಗನ್ನಿಸ್ತದ ಇದೇ ರೀತಿ ಆಡಳಿತ ಮಾಡಿದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದೆ ಮತ್ತು ಜನರ ವಿಶ್ವಾಸ ಕೂಡ ಸರ್ಕಾರಗಳ ಮೇಲೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆ, ಅವ್ರಿಗೆ ಅಧಿಕಾರ ಇದೆ. ಅವರು ಕೂಡಲೇ ಇದನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದೊಂದು ಉದಾಹರಣೆ ಅನ್ಸುತ್ತೆ. ಅಂದ್ರೆ ಅದೇ ದುರಾಡಳಿತ ಮಾಡಲಿಕ್ಕೆ ಬ್ಯಾಲೆಟ್ ಪೇಪರ್ ಬೇಕು. ಬ್ಯಾಲೆಟ್ ಪೇಪರ್ 18ನೇ ಶತಮಾನಕ್ಕೆ ಹೋಗ್ತಾ ಇದ್ದೀರಿ, 21ನೇ ಶತಮಾನ. ಇದು ಯಾಂತ್ರಿಕ ಯುಗ. ಈ ಯುಗದಲ್ಲಿ ನೀವು ಬ್ಯಾಲೆಟ್ ಪೇಪರ್ ಬೇಕು, ಹೆಬ್ಬಟ್ಟು ಹೊತ್ತಬೇಕು ಅಂತ ಕೇಳಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅವಮಾನ ಮತ್ತು ಇವತ್ತೇನು ಟೆಕ್ನಾಲಜಿಗೆ ಮಾಡ್ತಕ್ಕಂಥ ಅವಮಾನ. ಸರ್, ಈಗ 52 ಓಟು ವಿನ್ನಿಂಗ್ ಅಂತ ಇದೆ. ಕೋರ್ಟ್ ನೋಡಿ, ಫೇರ್ ಆಗಿ ಎಲೆಕ್ಷನ್ ಮಾಡ್ತಾರೆ ಯಾವಾಗಲೂ ಅಧಿಕಾರಿಗಳು. ಅವ್ರನ್ನ ಫೇರ್ ಆಗಿ ಬಿಡಬೇಕು ಮಾಡಲಿಕ್ಕೆ. ಇವತ್ತು ಕೌಂಟಿಂಗ್ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ರಿಸಲ್ಟ್ ಅನೌನ್ಸ್ ಮಾಡಬಾರ್ದು, ಗೊಂದಲ ಸೃಷ್ಟಿ ಮಾಡೋದು, ಗಲಾಟೆ ಮಾಡೋದು, ಇದು ಕಾಂಗ್ರೆಸ್ಸಿನ ನೀತಿ ಆಗಿದೆ. ಈಗ ಚುನಾವಣಾಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಹೈಕೋರ್ಟ್ ಮರು ಮತ ಎಣಿಕೆಗೆ ಮಾತ್ರ ಆದೇಶ ಹೊರಡಿಸಿರೋದು, ಅನೌನ್ಸ್ ಮಾಡಿ, ಫಲಿತಾಂಶ ಅನೌನ್ಸ್ ಮಾಡಿ ಅಂತ ಹೇಳಿ. ನೋಡಿ, ಕೇಳಿ ಮತ ಎಣಿಕೆ ಮಾಡಿ, ಮತ ಎಣಿಕೆ ಮಾಡಿ ಅಂದರೆ ಅನೌನ್ಸೇ ಮಾಡಬೇಕು. ಮರು ಎಣಿಕೆ ಯಾತಕ್ಕಾಗಿ? ಯಾರು ಗೆದ್ದಿದಾರ, ಯಾರು ಸೋತಿದಾರ, ಯಾರಿಗೆ ಹೆಚ್ಚು ಬಂದಿದೆ, ಕಡಿಮೆ ಬಂದಿದೆ, ಅನೌನ್ಸ್ ಮಾಡಬೇಕು. ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನು ಕೋಟಿ ಕೊಡಿ ಅನ್ನುವಂಥದ್ದು. ನೋಡಿ, ಆ ಥರ ಕೋರ್ಟ್ ಹೇಳಿಲ್ಲ. ಮುಚ್ಚಿದ ಅವರು ಬೇಕಾದ ವಾದ ಮಾಡ್ತಾರೆ. ತಮಗೆ ಅನುಕೂಲಿಸಿದ್ದು ವಾದ ಮಾಡೋದು ಸರಿಯಲ್ಲ. ಈಗ ರಾಜ್ಯ ಸರ್ಕಾರ 3 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಸಾಧನಾ ಸಮಾವೇಶ ಮಾಡಿಕೊಟ್ಟಿದೆ. ಯಾವ ಸಾಧನೆ ಸರ್? 3 ವರ್ಷ ಅವರು ದುರಾಡಳಿತ ಮಾಡಿ, ಭ್ರಷ್ಟಾಚಾರ ಮಾಡಿ, ರಾಜ್ಯದಲ್ಲಿ ದೀನದಲಿತರಿಗೆ ಅನ್ಯಾಯ ಮಾಡಿದ್ದಕ್ಕೆ ಸಮಾವೇಶ ಮಾಡ್ಬೋದೇ ಹೊರತು ಅಭಿವೃದ್ಧಿ ಮಾಡಿದ ಸಮಾವೇಶ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ ಮರು ಎಣಿಕೆ ಪ್ರಾರಂಭ ಆಗಿದೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನ ಮಾತ್ರ ಮತ ಎಣಿಕೆ ಮಾಡಬೇಕು ಅಂಥೇಳಿ ಕೋರ್ಟ್ ಆದೇಶಿಸಿದ್ದರಿಂದ ಮತ ಎಣಿಕೆ ಮಾಡ್ತಾ ಇದ್ದಾರೆ. ಆದರೆ ಮತ ಎಣಿಕೆ ಬಂದ ನಂತರ ಅದರ ಫಲಿತಾಂಶವನ್ನು ಪ್ರಕಟ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ. ಇದು ದುರಾಡಳಿತಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಹುಶಃ ನನಗನ್ನಿಸ್ತದ ಇದೇ ರೀತಿ ಆಡಳಿತ ಮಾಡಿದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದೆ ಮತ್ತು ಜನರ ವಿಶ್ವಾಸ ಕೂಡ ಸರ್ಕಾರಗಳ ಮೇಲೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆ, ಅವ್ರಿಗೆ ಅಧಿಕಾರ ಇದೆ. ಅವರು ಕೂಡಲೇ ಇದನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದೊಂದು ಉದಾಹರಣೆ ಅನ್ಸುತ್ತೆ. ಅಂದ್ರೆ ಅದೇ ದುರಾಡಳಿತ ಮಾಡಲಿಕ್ಕೆ ಬ್ಯಾಲೆಟ್ ಪೇಪರ್ ಬೇಕು. ಬ್ಯಾಲೆಟ್ ಪೇಪರ್ 18ನೇ ಶತಮಾನಕ್ಕೆ ಹೋಗ್ತಾ ಇದ್ದೀರಿ, 21ನೇ ಶತಮಾನ. ಇದು ಯಾಂತ್ರಿಕ ಯುಗ. ಈ ಯುಗದಲ್ಲಿ ನೀವು ಬ್ಯಾಲೆಟ್ ಪೇಪರ್ ಬೇಕು, ಹೆಬ್ಬಟ್ಟು ಹೊತ್ತಬೇಕು ಅಂತ ಕೇಳಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅವಮಾನ ಮತ್ತು ಇವತ್ತೇನು ಟೆಕ್ನಾಲಜಿಗೆ ಮಾಡ್ತಕ್ಕಂಥ ಅವಮಾನ. ಸರ್, ಈಗ 52 ಓಟು ವಿನ್ನಿಂಗ್ ಅಂತ ಇದೆ. ಕೋರ್ಟ್ ನೋಡಿ, ಫೇರ್ ಆಗಿ ಎಲೆಕ್ಷನ್ ಮಾಡ್ತಾರೆ ಯಾವಾಗಲೂ ಅಧಿಕಾರಿಗಳು. ಅವ್ರನ್ನ ಫೇರ್ ಆಗಿ ಬಿಡಬೇಕು ಮಾಡಲಿಕ್ಕೆ. ಇವತ್ತು ಕೌಂಟಿಂಗ್ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ರಿಸಲ್ಟ್ ಅನೌನ್ಸ್ ಮಾಡಬಾರ್ದು, ಗೊಂದಲ ಸೃಷ್ಟಿ ಮಾಡೋದು, ಗಲಾಟೆ ಮಾಡೋದು, ಇದು ಕಾಂಗ್ರೆಸ್ಸಿನ ನೀತಿ ಆಗಿದೆ. ಈಗ ಚುನಾವಣಾಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಹೈಕೋರ್ಟ್ ಮರು ಮತ ಎಣಿಕೆಗೆ ಮಾತ್ರ ಆದೇಶ ಹೊರಡಿಸಿರೋದು, ಅನೌನ್ಸ್ ಮಾಡಿ, ಫಲಿತಾಂಶ ಅನೌನ್ಸ್ ಮಾಡಿ ಅಂತ ಹೇಳಿ. ನೋಡಿ, ಕೇಳಿ ಮತ ಎಣಿಕೆ ಮಾಡಿ, ಮತ ಎಣಿಕೆ ಮಾಡಿ ಅಂದರೆ ಅನೌನ್ಸೇ ಮಾಡಬೇಕು. ಮರು ಎಣಿಕೆ ಯಾತಕ್ಕಾಗಿ?
ಯಾರು ಗೆದ್ದಿದಾರ, ಯಾರು ಸೋತಿದಾರ, ಯಾರಿಗೆ ಹೆಚ್ಚು ಬಂದಿದೆ, ಕಡಿಮೆ ಬಂದಿದೆ ಅನೌನ್ಸ್ ಮಾಡಬೇಕು. ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನು ಕೋಟಿ ಕೊಡಿ ಅನ್ನುವಂಥದ್ದು. ನೋಡಿ, ಆ ಥರ ಕೋರ್ಟ್ ಹೇಳಿಲ್ಲ. ಬಟ್ ಅವರು ಮುಚ್ಚಿದ ಲಕ್ಕಿ ಅವರು ಬೇಕಾದ ವಾದ ಮಾಡ್ತಾರೆ, ತಮಗೆ ಅನುಕೂಲಿಸಿಂದು ವಾದ ಮಾಡೋದು ಸರಿಯಲ್ಲ. ಸರ್, ಈಗ ರಾಜ್ಯ ಸರ್ಕಾರ 3 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಸಾಧನಾ ಸಮಾವೇಶ ಮಾಡಕ್ ಹೊರಟಿದೆ. ಯಾವ ಸಾಧನೆ ಸರ್? 3 ವರ್ಷ ಅವರು ದುರಾಡಳಿತ ಮಾಡಿ, ಭ್ರಷ್ಟಾಚಾರ ಮಾಡಿ, ರಾಜ್ಯದಲ್ಲಿ ದೀನದಲಿತರಿಗೆ ಅನ್ಯಾಯ ಮಾಡಿದ್ದಕ್ಕೆ ಸಮಾವೇಶ ಮಾಡ್ಬೋದೇ ಹೊರತು ಅಭಿವೃದ್ಧಿ ಮಾಡಿದ ಸಮಾವೇಶ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ ಮರು ಎಣಿಕೆ ಪ್ರಾರಂಭ ಆಗಿದೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನ ಮಾತ್ರ ಮತ ಎಣಿಕೆ ಮಾಡಬೇಕು ಅಂಥೇಳಿ ಕೋರ್ಟ್ ಆದೇಶಿಸಿದ್ದರಿಂದ ಮತ ಎಣಿಕೆ ಮಾಡ್ತಾಯಿದ್ದಾರೆ. ಅದರ ಮತ ಎಣಿಕೆ ಬಂದ ನಂತರ ಅದರ ಫಲಿತಾಂಶವನ್ನು ಪ್ರಕಟ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ. ಇದು ದುರಾಡಳಿತಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಹುಶಃ ನನಗನ್ನಿಸ್ತದ ಇದೇ ರೀತಿ ಆಡಳಿತ ಮಾಡಿದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದೆ ಮತ್ತು ಜನರ ವಿಶ್ವಾಸ ಕೂಡ ಸರ್ಕಾರಗಳ ಮೇಲೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆ, ಅವ್ರಿಗೆ ಅಧಿಕಾರದ, ಅವರು ಕೂಡಲೇ ಇದನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್, ಈಗ 52 ಬ್ಯಾಲೆಟ್ ಓಟ್ಗಳು ಪೇಪರ್ ಬೇಕು ಅನ್ನೋರಿಗೆ ಇದೊಂದು ಉದಾಹರಣೆ ಅನ್ಸುತ್ತೆ. ಅಂದ್ರೆ ಅದೇ ದುರಾಡಳಿತ ಮಾಡಲಿಕ್ಕೆ ಬ್ಯಾಲೆಟ್ ಪೇಪರ್ ಬೇಕು. ಬ್ಯಾಲೆಟ್ ಪೇಪರ್ 18ನೇ ಶತಮಾನಕ್ಕೆ ಹೋಗ್ತಾ ಇದ್ದೀರಿ, 21ನೇ ಶತಮಾನ. ಇದು ಯಾಂತ್ರಿಕ ಯುಗ. ಈ ಯುಗದಲ್ಲಿ ನೀವು ಬ್ಯಾಲೆಟ್ ಪೇಪರ್ ಬೇಕು, ಹೆಬ್ಬಟ್ಟು ಹೊತ್ತಬೇಕು ಅಂತ ಕೇಳಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅವಮಾನ ಮತ್ತು ಇವತ್ತೇನು ಟೆಕ್ನಾಲಜಿಗೆ ಮಾಡ್ತಕ್ಕಂಥ ಅವಮಾನ. ಸರ್, ಈಗ 52 ಓಟು ವಿನ್ನಿಂಗ್ ಅಂತ ಇದೆ. ಕೋರ್ಟ್ ಇದು ಮಾಡ್ಬೇಕು, ಹೇಳ್ಬೇಕು. ನೋಡಿ, ಫೇರ್ ಆಗಿ ಎಲೆಕ್ಷನ್ ಮಾಡ್ತಾರೆ ಯಾವಾಗಲೂ ಅಧಿಕಾರಿಗಳು. ಅವ್ರನ್ನ ಫೇರ್ ಆಗಿ ಬಿಡಬೇಕು ಮಾಡಲಿಕ್ಕೆ. ಇವತ್ತು ಕೌಂಟಿಂಗ್ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ರಿಸಲ್ಟ್ ಅನೌನ್ಸ್ ಮಾಡಬಾರ್ದು, ಗೊಂದಲ ಸೃಷ್ಟಿ ಮಾಡೋದು, ಗಲಾಟೆ ಮಾಡೋದು, ಇದು ಕಾಂಗ್ರೆಸ್ಸಿನ ನೀತಿ ಆಗಿದೆ. ಈಗ ಚುನಾವಣಾಧಿಕಾರಿಗಳು ಹೇಳ್ತಾ ಇರುವಂತದ್ದು ಹೈಕೋರ್ಟ್ ಮರು ಮತ ಎಣಿಕೆಗೆ ಮಾತ್ರ ಆದೇಶ ಹೊರಡಿಸಿರೋದು, ಅನೌನ್ಸ್ ಮಾಡಿ, ಫಲಿತಾಂಶ ಅನೌನ್ಸ್ ಮಾಡಿ ಅಂತ ಹೇಳಿ. ನೋಡಿ, ಕೇಳಿ ಮತ ಎಣಿಕೆ ಮಾಡಿ, ಮತ ಎಣಿಕೆ ಮಾಡಿ ಅಂದರೆ ಅನೌನ್ಸೇ ಮಾಡಬೇಕು. ಮರು ಎಣಿಕೆ ಯಾತಕ್ಕಾಗಿ? ಯಾರು ಗೆದ್ದಿದಾರ, ಯಾರು ಸೋತಿದಾರ, ಯಾರಿಗೆ ಹೆಚ್ಚು ಬಂದಿದೆ, ಕಡಿಮೆ ಬಂದಿದೆ ಅನೌನ್ಸ್ ಮಾಡಬೇಕು. ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನು ಕೋಟಿ ಕೊಡಿ ಅನ್ನುವಂಥದ್ದು. ನೋಡಿ, ಆ ಥರ ಕೋರ್ಟ್ ಹೇಳಿಲ್ಲ. ಬಟ್ ಅವರು ಮುಚ್ಚಿದ ಲಕ್ಕಿ ಅವರು ಬೇಕಾದ ವಾದ ಮಾಡ್ತಾರೆ, ತಮಗೆ ಅನುಕೂಲಿಸಿಂದು ವಾದ ಮಾಡೋದು ಸರಿಯಲ್ಲ. ಸರ್, ಈಗ ರಾಜ್ಯ ಸರ್ಕಾರ 3 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಸಾಧನಾ ಸಮಾವೇಶ ಮಾಡಕ್ ಹೊರಟಿದೆ. ಯಾವ ಸಾಧನೆ ಸರ್? 3 ವರ್ಷ ಅವರು ದುರಾಡಳಿತ ಮಾಡಿ, ಭ್ರಷ್ಟಾಚಾರ ಮಾಡಿ, ರಾಜ್ಯದಲ್ಲಿ ದೀನದಲಿತರಿಗೆ ಅನ್ಯಾಯ ಮಾಡಿದ್ದಕ್ಕೆ ಸಮಾವೇಶ ಮಾಡ್ಬೋದೇ ಹೊರತು ಅಭಿವೃದ್ಧಿ ಮಾಡಿದ ಸಮಾವೇಶ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ.